ಬಿಗ್ ನ್ಯೂಸ್ ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಶಿವಕುಮಾರ್. ಮೂವಿಗೆ ಮರಳಿದ ಸುನಿತಾ ವಿಲಿಯಮ್ಸ್ 9 ತಿಂಗಳ ಬಾಹ್ಯಾಕಾಶ ವಾಸ ಅಂತ್ಯ. ಹೌದು, ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡ ನಾಸಾ ಗಗನಯಾತ್ರಿಗಳಾದ ಬುಚ್ ವಿಲ್ಮೋರ್ ಮತ್ತು ಸುನಿತಾ ವಿಲಿಯಮ್ಸ್ ಮಂಗಳವಾರ ಭೂಮಿಗೆ ಮರಳಿದ್ದು 9 ತಿಂಗಳ ನಂತರ ಭಾರತೀಯ ಕಾಲಮಾನ ಬುಧವಾರ ಬೆಳಿಗ್ಗೆ 3:27ಕ್ಕೆ ಬಾಹ್ಯಾಕಾಶದಿಂದ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಇಬ್ಬರು ಕಳೆದ ವರ್ಷ ಜೂನ್ನಲ್ಲಿ ಬಾಹ್ಯಾಕಾಶಕ್ಕೆ ಪಯಣ ಮಾಡಿದ್ರು. ತಾಂತ್ರಿಕ ತೊಂದರೆಗಳು ಮತ್ತು ವೇಳಾಪಟ್ಟಿಯಲ್ಲಿನ ಬದಲಾವಣೆಗಳಿಂದಾಗಿ ಅವರ ಮರಳುವಿಕೆ ವಿಳಂಬವಾಗಿತ್ತು. ಕೆಲವೇ ದಿನಗಳ ಈ ಕಾರ್ಯಾಚರಣೆ 9 ತಿಂಗಳಿಗೆ ವಿಸ್ತರಣೆಗೊಂಡಿತ್ತು. ಕೇವಲ 1 ವಾರದ ಮಟ್ಟಿಗೆ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಅಲ್ಲಿಗೆ ಪ್ರಯಾಣ ಮಾಡಿದ್ರು. ಆದರೆ ಅವರಿದ್ದ ಬೋಯಿಂಗ್ ಸ್ಟಾರ್ಲೈನರ್ ನೌಕೆಯಲ್ಲಿ ದೋಷ ಕಂಡುಬಂದಿತ್ತು. ಇದರಿಂದಾಗಿ ಸುನಿತಾ ಮತ್ತವರ ಸಹ ಗಗನಯಾತ್ರಿಗಳು ನೌಕೆಯ ಮೂಲಕ ಹಿಂತಿರುಗುವುದು ಅಪಾಯ ಅಂತ ನಾಸಾ ತಿಳಿಸಿತ್ತು. ಹಾಗಾಗಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಮಿಗೆ ಮರಳುವುದನ್ನು ಕಾಯಲಾಗ್ತಿತ್ತು. ಈ ಕಾಯುವಿಕೆ ಇದೀಗ ಇಬ್ಬರು ಸುರಕ್ಷಿತವಾಗಿ ಮರಳುವುದರೊಂದಿಗೆ ಕೊನೆಗೊಂಡಿದೆ. ಇದೊಂದು ರೀತಿಯ ಹೆಮ್ಮೆಯ ವಿಷಯ. ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಈ ಸಾಧನೆ ಇಡೀ ದೇಶ ಜೊತೆಗೆ ಸುನಿತಾ ವಿಲಿಯಮ್ಸ್ ಅವರ ಈ ಒಂದು ಕಾರ್ಯ ಇಡೀ ವಿಶ್ವವೇ ಕೊಂಡಾಡ್ತಿದೆ. SCPTSP ಹಣವನ್ನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗೆ ಬಳಸಿದೆ, SC/STಗಳಿಗೆ ಅನ್ಯಾಯ ಆಗ್ತಿದೆ ಅನ್ನೋ ಬಿಜೆಪಿಯ ಕೂಗು ಈಗ ಕಾಂಗ್ರೆಸ್ಗೆ ಬಿಸಿ ತಟ್ಟಿದಂಗೆ ಕಾಣ್ತಾ ಇದೆ. ಯಾಕೆಂದ್ರೆ ಗ್ಯಾರಂಟಿಗೂ ಮೊದಲೇ ಈ ಹಣ SC/ST ಸಮುದಾಯದ ಅಭಿವೃದ್ಧಿಗೆ ಬಳಕೆ ಆಗ್ತಿತ್ತು. ಆದರೆ ಗ್ಯಾರಂಟಿ ಯೋಜನೆ ಬಂದ ಮೇಲೆ ಆ ಗ್ಯಾರಂಟಿ ಯೋಜನೆಗೆ 16,000 ಕೋಟಿ ಹಣವನ್ನ SCPTSP ಅನುದಾನದ ಹಣವನ್ನ ಗ್ಯಾರಂಟಿಗೆ ಬಳಸಲಾಗಿ SC/ST ಸಮುದಾಯಕ್ಕೆ ಅನ್ಯಾಯವಾಗ್ತಿದೆ ಅನ್ನೋ ಕೂಗು ಜೋರಾಗಿ ಕೇಳಿ ಬಂದಿತ್ತು. ಇದೀಗ ಕಾಂಗ್ರೆಸ್ನ SC/ST ಸಮುದಾಯದ ನಾಯಕರು ಇದೀಗ ಬೆಚ್ಚಿ ಬಿದ್ದಿದ್ದಾರೆ. ಕಾರಣ ಎಷ್ಟೇ, ಸ್ಥಳೀಯವಾಗಿಯೂ ಸಹ SC/ST ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಸರ್ಕಾರದ ವಿರುದ್ಧ. ಕಾರಣ ಎಷ್ಟೇ, ನೀವು ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿಲ್ಲ ಅಂದರೆ ನಮ್ಮ ಸಮುದಾಯಕ್ಕೆ ಎಷ್ಟು 30-40 ಸಾವಿರ ಕೋಟಿ ಬಳಕೆ ಆಗ್ತಿತ್ತು ನಮ್ಮ ಅಭಿವೃದ್ಧಿಗೆ. ಆದರೆ ಗ್ಯಾರಂಟಿ ಬಂದ ತಕ್ಷಣ ಅದೇ ಹಣವನ್ನು ನಮಗೆ ಕೊಡುವುದಾದರೆ ಗ್ಯಾರಂಟಿಯಿಂದ ನಮಗೆ ಸಮಸ್ಯೆ ಆಗ್ತದೆ, ಗ್ಯಾರಂಟಿಯಿಂದ ನಮ್ಮ ಅಭಿವೃದ್ಧಿಯ ಹಣ ಅಲ್ಲಿ ಬಳಕೆ ಆಗ್ತಿದೆ, ಇದು ಸರಿಯಿಲ್ಲ ಅಂತ ಚರ್ಚೆ ದಲಿತ ಸಮುದಾಯದಲ್ಲಿ SC/ST ಸಮುದಾಯದಲ್ಲಿ ಶುರುವಾಯಿತು. ಇದೀಗ ಈ ಬಗ್ಗೆ ಬೆಚ್ಚಿ ಬಿದ್ದಂಥ ಕಾಂಗ್ರೆಸ್ನ ದಲಿತ ನಾಯಕರು, ಎಚ್ಚೆತ್ತಂಥ ದಲಿತ ನಾಯಕರು ಇಲ್ಲ ಇದು ನಾಳೆ ಚುನಾವಣೆಗೆ ಹೊಡೆತ ಬೀಳುತ್ತೆ ಅನ್ನೋ ಕಾರಣಕ್ಕೆ ಒಂದಷ್ಟು ಜನ ಸಚಿವರು, ಶಾಸಕರು ಈಗ ಸಭೆಯನ್ನು ಮಾಡಿದ್ದಾರೆ. ಸಭೆ ಮಾಡೋದ್ರ ಮೂಲಕ ಇಲ್ಲ, ಬಿಜೆಪಿ ಹೋರಾಟ ಮಾಡ್ತಿರೋದು SC/ST ಸಮುದಾಯಕ್ಕೆ ತಲುಪ್ತಿದೆ, ಇದನ್ನು ಪ್ರಶ್ನೆ ಮಾಡೋಕೆ ಶುರುವಾಗಿದ್ದಾರೆ. ನಾವು ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಗ್ಯಾರಂಟಿಗೂ ಮೊದಲೇ SCPTSP ಹಣವನ್ನು ನಮ್ಮ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಡ್ತಾ ಇದ್ರು. ಈಗ ಅದನ್ನು ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಗ್ಯಾರಂಟಿಯಿಂದ SC/ST ಸಮುದಾಯದ ಅಭಿವೃದ್ಧಿಗೆ ಕಂಟಕ ಆಗಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಇದು ಒಳ್ಳೆಯದಲ್ಲ, ಮುಂದಿನ ದಿನ ಇದು ನಮಗೆ ತಿರುಗುಬಾಣ ಆಗುತ್ತೆ ಅನ್ನೋ ಕಾರಣಕ್ಕೆ ಇದೀಗ ಕಾಂಗ್ರೆಸ್ನ SC/ST ಸಮುದಾಯದ ಸಚಿವರು, ಶಾಸಕರು ಎಲ್ಲರೂ ಕೂಡ ಈಗ ಸಭೆ ಸೇರಿ ಪರಮೇಶ್ವರ್ ಅವರು, ಡಾಕ್ಟರ್ HC ಮಹದೇವಪ್ಪನವರು ಸೇರಿದಂಗೆ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಸರ್ಕಾರವು ಹಣವನ್ನು ಬೇರೆಡೆಗೆ ತಿರುಗಿಸ್ತಿರೋಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸರ್ಕಾರವು ಹಣ ಬೇರೆಡೆಗೆ ತಿರುಗಿಸಿದ ಅನುದಾನವನ್ನು ಅದೇ ಸಮುದಾಯಗಳ ಫಲಾನುಭವಿಗಳಿಗೆ ಬಳಸುತ್ತಿದೆ ಅಂತ ಹೇಳ್ಕೊಂಡಿರ್ಬೋದು. ಆದರೆ ಅಂದರೆ SCPTSP ಹಣವನ್ನು SC/ST ಸಮುದಾಯದ ಜನರಿಗೆ ಗ್ಯಾರಂಟಿ ರೂಪದಲ್ಲಿ ಕೊಡ್ತಿದ್ದೀವಿ ಅಂತ. ನಿಮ್ಗೆ ಗ್ಯಾರಂಟಿ ಯಾರಿಗೆ ಬೇಕು? ನೀವು ಗ್ಯಾರಂಟಿ ಕೊಟ್ಟಿಲ್ಲ ಅಂದರೆ ನೇರವಾಗಿ ನಮಗೆ ಬರೋದು ಅಲ್ವಾ? ಗ್ಯಾರಂಟಿ ಅಡಿಷ್ನಲ್ ಆಗಿ ಸಿಗ್ಬೇಕು ನಮಗೆ. ಆದರೆ ನಮ್ಮ ದುಡ್ಡಲ್ಲಿ ನಮಗೆ ಗ್ಯಾರಂಟಿ ಕೊಡೋದು ಯಾವ್ದು ನ್ಯಾಯ ಇದು ಅನ್ನೋ ಪ್ರಶ್ನೆ ಈಗ ಇದು ಕಾಂಗ್ರೆಸ್ ಶಾಸಕರಲ್ಲಿ ಒಂದು ರೀತಿ ಅಸಮಾಧಾನ ಕಾರಣ ಆಗಿದೆ. ನೆಕ್ಸ್ಟ್ ಆ ಥರ ಮಾಡೋದು ಬೇಡ, ಆ ಥರ ಮಾಡೋದ್ರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಬಿಜೆಪಿಯವರು ಈ ಹೋರಾಟವನ್ನು ಶುರು ಮಾಡಿದಾಗ ನೆಗ್ಲೆಕ್ಟ್ ಮಾಡಿದ್ರು ಕಾಂಗ್ರೆಸ್ಸಿಗರು. ಇದೀಗ ಕಾಂಗ್ರೆಸ್ಸಿಗರಿಗೆ SC/ST ಸಮುದಾಯ ಪ್ರಶ್ನೆ ಮಾಡೋಕೆ ಶುರುವಾದ್ಮೇಲೆ ಎಚ್ಚೆತ್ತಂಗೆ ಕಾಣ್ತಿದ್ದಾರೆ. ಇನ್ನು DK ಶಿವಕುಮಾರ್ ಬಹುದೊಡ್ಡ ಕನಸು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡೋದು. ಆದರೆ ಈ ಒಂದು ಪ್ರಸ್ತಾವನೆಯನ್ನ, ತಿದ್ದುಪಡಿಯನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಹೌದು, ತವರು ಜಿಲ್ಲೆಯ ವಿಷಯವಾಗಿ DCM DK ಶಿವಕುಮಾರ್ಗೆ ಕೇಂದ್ರ ಸರ್ಕಾರದಿಂದ ತೀವ್ರ ಹಿನ್ನಡೆಯುಂಟಾಗಿದೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಮಾಡಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿದ್ದ DK ಶಿವಕುಮಾರ್ ಕನಸಿಗೆ ಕೇಂದ್ರ ಗೃಹ ಇಲಾಖೆ ತಣ್ಣೀರು ಎರಚಿದೆ. ರಾಮನಗರ ಜಿಲ್ಲೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡುವ ಪ್ರಸ್ತಾವನೆಗೆ 2024 ಜುಲೈನಲ್ಲಿ ರಾಜ್ಯ ಸಂಪುಟ ಸಭೆ ಅನುಮೋದನೆ ನೀಡಿತ್ತು. ರಾಮನಗರ ಮರುನಾಮಕರಣ ಪ್ರಸ್ತಾವನೆಯನ್ನು ಮೊದಲು DK ಶಿವಕುಮಾರ್ ಮುಂದಿಟ್ಟಿದ್ರು. ಈ ಪ್ರಸ್ತಾವನೆಗೆ ಅನುಮೋದನೆ ನೀಡಿ ಅದನ್ನ ಕೇಂದ್ರ ಗೃಹ ಇಲಾಖೆಗೆ ಕಳುಹಿಸಲಾಗಿತ್ತು. ಈಗ ಕರ್ನಾಟಕ ಸಚಿವ ಸಂಪುಟದ ಪ್ರಸ್ತಾವನೆಗೆ ಪ್ರತಿಕ್ರಿಯೆ ನೀಡಿರತಕ್ಕಂಥ ಕೇಂದ್ರ ಗೃಹ ಇಲಾಖೆ ರಾಮನಗರ ಜಿಲ್ಲೆಯ ಮರುನಾಮಕರಣ ಸಾಧ್ಯವಿಲ್ಲ ಅಂತ ಹೇಳಿದೆ. ಉನ್ನತ ಸ್ಥಾನದಲ್ಲಿರುವ ಮೂಲಗಳ ಪ್ರಕಾರ ಕೇಂದ್ರ ಗೃಹ ಸಚಿವಾಲಯ 2 ತಿಂಗಳ ಹಿಂದೆ ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದು
ಈ ಪ್ರಸ್ತಾವನೆಯನ್ನು ಮುಂದುವರೆಸದಂತೆ ತಿಳಿಸಿದೆ. ಕೇಂದ್ರ ಯಾವ ಆಧಾರದ ಮೇಲೆ ಈ ಪ್ರಸ್ತಾವನೆಯನ್ನು ನಿರಾಕರಿಸಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲವಾದರೂ ಜಿಲ್ಲೆಯ ಹೆಸರನ್ನ ಬದಲಾಯಿಸಲು ಸ್ಥಳೀಯ ನಿವಾಸಿಗಳ ವಿರೋಧವನ್ನ ಕೇಂದ್ರವು ಉಲ್ಲೇಖಿಸಿದೆ ಎಂಬ ಅಂಶ ಈಗ ಬಹಿರಂಗವಾಗಿದೆ. ವಿರೋಧವನ್ನ ಕಡೆಗಣಿಸಿ ನಿರ್ಧಾರವನ್ನು ಮುಂದುವರಿಸುವುದರಿಂದ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳು ಉಂಟಾಗಬಹುದು ಅಂತ ಗೃಹ ಇಲಾಖೆ ಹೇಳಿದೆ. ಅಂದ್ರೆ ಬೆಂಗಳೂರು ದಕ್ಷಿಣ ಅಂತ ಮೊದಲು ಬೆಂಗಳೂರು ಗ್ರಾಮಾಂತರ ಇತ್ತು, ಅದರ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಅಂತ ಮಾಡಿದ್ರು. ಮೊದಲೇ ಗ್ರಾಮಾಂತರ ಜಿಲ್ಲೆ ಅಂತಿತ್ತು, ರಾಮನಗರ ಆಗಿದೆ. ಬೆಂಗಳೂರು ದಕ್ಷಿಣ ಅಂತ ಮಾಡೋದ್ರಿಂದ ಇದು ಮತ್ತೆ ಗ್ರೇಟರ್ ಬೆಂಗಳೂರು ಮತ್ತೆ ಹೊಸ ವಿಮಾನ ನಿಲ್ದಾಣ ಇವೆಲ್ಲ ಕಾರಣಕ್ಕಾಗಿ ಭೂಮಿ ಬೆಲೆ ಎಕರೆ 50 ಲಕ್ಷ ಇರೋದು 5 ಕೋಟಿ ಆಗುತ್ತೆ. ಅಂದರೆ ಭೂಮಿಗೆ ಚಿನ್ನದ ಬೆಲೆ ಬರುತ್ತೆ ಅಂತ ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳ್ತಿದ್ರು. ಮೊದಲ ಹಿನ್ನಡೆ ರಾಮನಗರ ಬೆಂಗಳೂರು ದಕ್ಷಿಣ ಆಗೋದು ತಪ್ಪಿದೆ. ಎರಡನೇ ಹಿನ್ನಡೆ ವಿಮಾನ ನಿಲ್ದಾಣ ವಿಷಯದಲ್ಲಿ ಹಿನ್ನಡೆ ಆಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಗ್ರೇಟರ್ ಬೆಂಗಳೂರು ಮಾಡ್ಬೋದು, ರಾಜ್ಯ ಸರ್ಕಾರದ ಕೈಲಿದೆ. ಆದರೆ ವಿಮಾನ ನಿಲ್ದಾಣ ಪ್ರಸ್ತಾವನೆ ಒಪ್ಪಿಗೆ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ. ಬಿಕಾಸ್ ಆಫ್ ಆ ವಿಮಾನ ನಿಲ್ದಾಣ ಅದನ್ನು ನೆಲಮಂಗಲ ತುಮಕೂರು ಮಧ್ಯೆ ಅಥವಾ ತುಮಕೂರು ಶಿರಾ ಮಧ್ಯೆ ಅನ್ನೋ ಪ್ರಸ್ತಾಪಗಳು ಕೂಡ ಇದೆ. ಕಾನೂನಾತ್ಮಕವಾಗಿ ನೋಡಿದಾಗ ಏನು ಹಾರೋಹಳ್ಳಿ ಮತ್ತು ಬಿಡದಿ ಈ ಭಾಗದಲ್ಲಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಟೀಮ್ದಿದೆ. ಆದರೆ ಕೇಂದ್ರ ಸರ್ಕಾರ ಈ ಪ್ರಸ್ತಾವನೆಯನ್ನು ಒಪ್ಪುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕೆಂದರೆ ಬೆಂಗಳೂರು ದಕ್ಷಿಣವನ್ನೇ ರಿಜೆಕ್ಟ್ ಮಾಡಿದ್ದಾರೆ. ಆದರೆ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಇದು ಏರ್ಪೋರ್ಟ್ ತುಮಕೂರು ಶಿರಾ ಆ ಭಾಗದಲ್ಲಿ ಆಗುವ ಸಾಧ್ಯತೆ ಬಗ್ಗೆ ಒಂದಷ್ಟು ಜನ ಪ್ರಸ್ತಾಪ ಮಾಡ್ತಿದ್ದಾರೆ. ಸ್ವತಃ ಟಿ.ಬಿ. ಜಯಚಂದ್ರ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ನೋಡ್ಬೇಕೇನಾಗುತ್ತೆ ಅಂತ. ಮುಂದೆ ಸರ್ಕಾರಿ ಗುತ್ತಿಗೆ ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ, ರಾಜ್ಯಪಾಲರಿಗೆ ಯತ್ನಾಳ್ ಪತ್ರವನ್ನು ಬರೆದಿದ್ದಾರೆ. ಹೌದು, ಸರ್ಕಾರಿ ಗುತ್ತಿಗೆ ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡುವ ವಿಧೇಯಕಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿರೋಧ ವ್ಯಕ್ತಪಡಿಸಿದ್ದು, ಈ ಸಂಬಂಧ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಪತ್ರ ಬರೆದಿರ್ತಕ್ಕಂಥ ಅವರು ವಿವಾದಾತ್ಮಕ ಮಸೂದೆಗೆ ಒಪ್ಪಿಗೆ ನೀಡದಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ ವಿಧೇಯಕ 2025 ಅನ್ನು ಮಂಗಳವಾರ ವಿಧಾನಸಭೆಯಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಂಡಿಸಿದ್ರು. ಸದನದಲ್ಲಿ ವಿಧೇಯಕ ಮಂಡನೆಯಾದಾಗ ಬೆನ್ನಲ್ಲೇ ಯತ್ನಾಳ್ ಅವರು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಸಂವಿಧಾನ ಬಾಹಿರವಾಗಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಒದಗಿಸುವ ಕೆಟಿಪಿಪಿ ತಿದ್ದುಪಡಿ ಮಸೂದೆ 2025 ವಿವಾದಾತ್ಮಕ ತಿದ್ದುಪಡಿಗಳಿಗೆ ಒಪ್ಪಿಗೆ ನೀಡದಂತೆ ವಿನಂತಿ ಮಾಡಿದ್ದಾರೆ. ಸಾರ್ವಜನಿಕ ಒಪ್ಪಂದಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ನೀಡಲು ಕರ್ನಾಟಕ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದೆ. ಇದು ಸಂವಿಧಾನದ ತತ್ವಗಳಿಗೆ ವಿರುದ್ಧವಾಗಿದೆ. ಕೆಟಿಪಿಪಿ ಕಾಯ್ದೆಯಲ್ಲಿನ ತಿದ್ದುಪಡಿಯು ರೂ 2 ಕೋಟಿವರೆಗಿನ ನಾಗರಿಕ ಒಪ್ಪಂದಗಳು ಮತ್ತು ರೂ 1 ಕೋಟಿವರೆಗಿನ ಸರಕು ಮತ್ತು ಸೇವಾ ಒಪ್ಪಂದಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಅನುಮತಿಸುತ್ತದೆ. ಕೆಟಿಪಿಪಿ ಕಾಯ್ದೆಯನ್ನು ಕಳೆದ ವಾರ ಕರ್ನಾಟಕ ಸಚಿವ ಸಂಪುಟ ತಿದ್ದುಪಡಿ ಮಾಡಿ ಅನುಮೋದಿಸಿದೆ. ಈ ಬಗ್ಗೆ ಬಿಜೆಪಿ ದೊಡ್ಡ ಹೋರಾಟವನ್ನು ಮಾಡ್ತಾ ಇದೆ. ಬೇಡ, ಕೊಡಬೇಡಿ, ಯಾಕೆ ಕೊಡ್ತೀರಿ ಅಂತ ನೋಡ್ಬೇಕೇನಾಗತ್ತೆ ಅಂತ. ರಾಜ್ಯಪಾಲರು ಅದನ್ನ ಸಹಿ ಆಗ್ತಾರ, ತಿರಸ್ಕಾರ ಮಾಡ್ತಾರ, ಅದನ್ನ ಕಾದು ನೋಡಬೇಕಾಗಿದೆ. ಇನ್ನು ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣ ರನ್ಯಾ ಸ್ನೇಹಿತ ತರುಣ್ ರಾಜುಗೆ ಜಾಮೀನು ನಿರಾಕರಿಸಿದ ಕೋರ್ಟ್. ಹೌದು, ನಟಿ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ 2ನೇ ಆರೋಪಿ ಆಗಿರತಕ್ಕಂಥ ತರುಣ್ ರಾಜ್ ಅವರಿಗೆ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಬುಧವಾರ ಜಾಮೀನನ್ನು ನಿರಾಕರಿಸಿದೆ. ಜಾಮೀನು ಕೋರಿ ತರುಣ್ ರಾಜು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ವಿಶೇಷ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ. ನಟಿ ರನ್ಯಾ ರಾವ್ ಸ್ನೇಹಿತ ತರುಣ್ ರಾಜು ಸಲ್ಲಿಸಿದ್ದ ಜಾಮೀನು ಅರ್ಜಿಗೆ ಪ್ರಬಲ ಆಕ್ಷೇಪ ವ್ಯಕ್ತಪಡಿಸಿದ ಡಿಆರ್ಐ ಪರ ವಿಶೇಷ ಸರ್ಕಾರಿ ಅಭಿಯೋಜಕ ಮಧು ಎನ್ ರಾವ್ ರನ್ಯಾ ಹಾಗೂ ತರುಣ್ ನಡುವಣ ಚಿನ್ನ ಸ್ಮಗ್ಲಿಂಗ್ ನಿರಂತರ ದುಬೈ ಪ್ರಯಾಣದ ಬಗ್ಗೆ ನ್ಯಾಯಾಲಯಕ್ಕೆ ತಿಳಿಸಿದರು. ಪ್ರಕರಣದ ಮೊದಲ ಆರೋಪಿ ರನ್ಯಾ 2023 ಹಾಗೂ 2025 ನಡುವಣ ಅವಧಿಯಲ್ಲಿ ಸುಮಾರು 52 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ. ಈ ಪೈಕಿ 26 ಬಾರಿ ತರುಣ್ ಜೊತೆ ಒಟ್ಟಿಗೆ ಹೋಗಿ ಬಂದಿದ್ದಾರೆ. ಈ ನಿರಂತರ ಪ್ರಯಾಣದ ಗುಟ್ಟನ್ನ ಭೇದಿಸಬೇಕಿದೆ ಅಂತ ಹೇಳಿದರು. ಮಾರ್ಚ್ 3ರ ರಾತ್ರಿ ದುಬೈನಿಂದ ಎಮಿರೇಟ್ಸ್ ಏರ್ಲೈನ್ಸ್ ವಿಮಾನದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ನಟಿಯನ್ನ ಅಧಿಕಾರಿಗಳು ತಪಾಸಣೆಗೊಳಪಡಿಸಿದ್ದು, ಈ ವೇಳೆ ನಟಿ ಬಳಿ 14 ಕೆಜಿ 800 ಗ್ರಾಂ ಚಿನ್ನ ಪತ್ತೆಯಾಗಿತ್ತು. ತಕ್ಷಣ ನಟಿಯನ್ನ ಬಂಧಿಸಲಾಗಿತ್ತು. ಈ ಪ್ರಕರಣ ಇಲ್ಲಿಗೆ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಇದು ಬೇರೆ ಬೇರೆ ತಿರುವನ್ನು ಪಡಿತಾ ಇದೆ. ಮುಂದಿನ ಲೆಕ್ಕಾಚಾರ ಏನು ಅಂತ ತನಿಖೆಯಿಂದ ಬಯಲಾಗಬೇಕು. ಧನ್ಯವಾದ. ಇದಿಷ್ಟು ಇಂದಿನ ಬಿಗ್ ನ್ಯೂಸ್, ಬಿಗ್ ಡಿಬೇಟ್. ಧನ್ಯವಾದ. ಶುಭರಾತ್ರಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.